ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಬಹುದು. ಕೇಳಿದನ್ನೆಲ್ಲ ಕೊಡುತ್ತಿದ್ದ ವಿಷ್ಣು ಭಕ್ತ ಬಲಿಚಕ್ರವರ್ತಿ ಮಹಾರಾಜ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನ ಮೊಮ್ಮಗ. ಅಸುರ ಕುಲದಲ್ಲಿ ಹುಟ್ಟಿದ್ದರೂ ಸಹ ಅವರು ಪ್ರಹ್ಲಾದನಂತೆ ವಿಷ್ಣು ಭಕ್ತನಾಗಿದ್ದ. ದೇವಾನುದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನು ಆಳತೊಡಗಿರುತ್ತಾನೆ. ಆದರೆ ಈತ ತನಗೆ ಸರಿಸಾಟಿ ಯಾರೂ ಇಲ್ಲ ಎಂಬ ಅಹಂಕಾರದಲ್ಲಿರುತ್ತಾನೆ. ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನು ಭಂಗಗೊಳಿಸುತ್ತಾನೆ. ಋಷಿಗಳಿಗೆ ಹಿಂಸೆ ಕೊಡುತ್ತಿರುತ್ತಾನೆ. ಇದರಿಂದಾಗಿ ಬೇಸತ್ತ ಋಷಿಮುನಿಗಳು ವಿಷ್ಣುವಿನ ಬಳಿ ತೆರಳಿ ಬಲಿಚಕ್ರವರ್ತಿಯ ಹಿಂಸೆ ಹೆಚ್ಚಾಗುತ್ತಿದೆ, ಇವರ ಸಂಹಾರ ಮಾಡಬೇಕೆಂದು ವಿನಂತಿಸುತ್ತಾರೆ. ಹಾಗಾಗಿ ವಿಷ್ಣು ಬಲಿಚಕ್ರವರ್ತಿಯ ನಾಶಕ್ಕೆ ಸಮಯ ಕೂಡಿ ಬರಲೆಂದು ಸುಮ್ಮನಾಗಿರುತ್ತಾನೆ. ಒಮ್ಮೆ ಬಲಿಚಕ್ರವರ್ತಿ ಮಹಾರಾಜ ದೊಡ್ಡ ಮಹಾಯಾಗ ಮಾಡುತ್ತಾನೆ. ಯಾಗದಲ್ಲಿ ಕೇಳಿದ ವಸ್ತುಗಳನ್ನೆಲ್ಲ ದಾನ ಮಾಡಲು ನಿರ್ಧರಿಸುತ್ತಾನೆ. ಅದೇ ರೀತಿ ಯಾಗದಲ್ಲಿ ಬಂದವರಿಗೆಲ್ಲರಿಗೂ ಕೇಳಿದನ್ನೆಲ್ಲ ಕೊಟ್ಟು ದಾನಶೂರನೆನಿಸಿಕೊಳ್ಳುತ್ತಾನೆ. ಆದರೆ ತಾನು ಹೇಳಿದಂತೆ ನಡೆಯದಿದ್ದರೆ ಅವರಿಗೆ ಹಿಂಸೆ ಮಾಡುತ್ತಿರುತ್ತಾನೆ. ವಿಷ್ಣು ಬಲಿಚಕ್ರವರ್ತಿಯ ಸಂಹಾರಕ್ಕೆ ವಾಮನ ಅವತಾರ ತಾಳುತ್ತಾನೆ. ಬಾಲಕನ ಅವತಾರದಲ್ಲಿದ್ದ ವಿಷ್ಣುವಿಗೆ, ನಿಮಗೆ ಏನು ಬೇಕು ಕೇಳು, ನಾನು ಕೊಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ. ಆಗ ಬಾಲಕ, ನನಗೆ 3 ಹೆಜ್ಜೆ ಇಡಲು ಜಾಗ ಬೇಕು ಎಂದಾಗ ಸ್ವಲ್ಪವೂ ಯೋಚಿಸದೆ ಬಾಲಕನ ಆಸೆಯನ್ನು ಪೂರೈಸಲು 3 ಹೆಜ್ಜೆಗಳನ್ನಿಡಲು ಒಪ್ಪುತ್ತಾನೆ. ಆಗ ವಾಮನ ರೂಪದಲ್ಲಿರುವ ವಿಷ್ಣು ಸ್ವರ್ಗ ಲೋಕಗಳನ್ನು ಮೀರಿ ಎತ್ತರಕ್ಕೆ ಬೆಳೆಯುತ್ತಾನೆ. ಮೊದಲ ಹೆಜ್ಜೆಯನ್ನು ಭೂಮಿಯ ಮೇಲಿಡುತ್ತಾನೆ, ಇನ್ನೊಂದು ಹೆಜ್ಜೆಯನ್ನು ಆಕಾಶದಲ್ಲಿಡುತ್ತಾನೆ. ಆಗ 3ನೇ ಹೆಜ್ಜೆ ಇಡಲು ಜಾಗವಿಲ್ಲ, ಎಲ್ಲಿ ಇಡಲೆಂದು ವಿಷ್ಣು ಕೇಳಿದಾಗ ತನ್ನ ತಲೆಯ ಮೇಲೆ ಇಡಬೇಕೆಂದು ಬಲಿಚಕ್ರವರ್ತಿ ಹೇಳುತ್ತಾನೆ. ಆಗ 3ನೇ ಹೆಜ್ಜೆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳುತ್ತಾನೆ. ಹೀಗೆ ಬಲಿಚಕ್ರವರ್ತಿಯ ಅಹಂಕಾರ ಇಲ್ಲಿ ಮುರಿಯಿತು.